ಭೈರವಿ ಭೈರವಿ ಭೈರವಿ, ಸ್ಕೂಲ್ ಟೈಮ್ ಆಗ್ತಿದೆ, ಬಾ ಬೇಗ. ಪುಟ್ಟ, ನೀನಿನ್ನು ಯೂನಿಫಾರ್ಮೇ ಹಾಕೊಂಡಿಲ್ಲ. ಯಾವಾಗ ರೆಡಿ ಆಗೋದು, ಯಾವಾಗ ಹೋಗೋದು ನೀನು? ಹೋಗ್ ಬೇಗ ಡ್ರೆಸ್ ಹಾಕೋ. ಅಮ್ಮ, ಇವತ್ತು ವೆಡ್ನೆಸ್ಡೇ, ಕಲರ್ ಡ್ರೆಸ್ ಹಾಕೊಂಡ್ ಹೋಗ್ಬೋದು. ಅದು ಮರ್ತೋಯ್ತಾ? ಅಯ್ಯೋ, ಮರ್ತೇ ಹೋಗಿತ್ತು ಪುಟ್ಟ. ಸರಿ ಬಾ, ಜಡೆ ಹಾಕ್ತೀನಿ. ಅಮ್ಮ, ಇವತ್ತು 2 ಜಡೆನೆ ಹಾಕೊಂಡ್ ಹೋಗ್ಬೇಕು ಅಂತ ಏನಿಲ್ಲ. ಇದೇ ಹೇರ್ ಸ್ಟೈಲ್ ಅಲ್ಲೇ ಹೋಗ್ಬೋದು. ನೋಡು, ಎಷ್ಟ್ ಚೆನ್ನಾಗ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗ್ ಹಾಕೊಂಡಿದ್ಯಾ, ಆದ್ರೆ ತಲೆ ಸ್ನಾನ ಆದ್ಮೇಲೆ ಸಿಕ್ಕಾಗಿರುತ್ತಲ್ವಾ? ಬಾ, ನೀಟಾಗಿ ಬಿಡ್ಸ್ಕೊಡ್ತೀನಿ. ಪುಟ್ಟ, ಭೈರವಿ, ಬಸ್ ಹತ್ಬೇಕಾದ್ರೆ ಇಳಿಬೇಕಾದ್ರೆ ಸ್ವಲ್ಪ ನೋಡ್ಕೊಂಡ್ ಹತ್ಬೇಕು, ನೋಡ್ಕೊಂಡ್ ಇಳಿಬೇಕು ನೀನು. ಬಸ್ ರನ್ನಿಂಗ್ ಅಲ್ಲೆಲ್ಲ ಹತ್ತಕ್ ಹೋಗ್ಬೇಡ ನೀನು. ಬಸ್ಸು ಪೂರ್ತಿ ನಿಂತ ಮೇಲೆನೆ ಇಳಿಬೇಕು, ಆಯ್ತಾ? ಆಮೇಲೆ ಈ ಫುಟ್ಪಾತ್ ಅಲ್ಲಿ ನಿಂತ್ಕೊಳ್ಳೋದು ಹಂಗೆಲ್ಲ ಏನು ಮಾಡಕ್ ಹೋಗ್ಬಾರ್ದು. ಹಾ, ಆಮೇಲೆ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ 2 ಕಡೆ ನೋಡ್ಕೊಂಡು ಆಮೇಲೆ ನಿಧಾನವಾಗಿ ಕ್ರಾಸ್ ಮಾಡ್ಬೇಕು. 1-2 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ. ಗಾಬರಿಯಿಂದ ರೋಡಲ್ಲಿ ಓಡ್ ಹೋಗೋದು, ಬಸ್ ಹತ್ತೋದಕ್ಕೆ ಟ್ರೈ ಮಾಡೋದು ಇವೆಲ್ಲ ಮಾಡಬಾರ್ದು, ಆಯ್ತಾ? ಅಮ್ಮ, ನಾನು 6 ವರ್ಷದವರೆಗೂ ಫುಟ್ಪಾತ್ ಅಲ್ಲೇ ಮಲಗ್ದೋಳು. ಅದನ್ನ ಅವಾಗ ಮರಿತಿರ್ತೀಯ ಯಾಕೆ? ನಾನು ರೋಡಲ್ಲಿ ಹೇಗ್ ನಡಿಬೇಕು, ಗಾಡಿ ಬಂದಾಗ ಹೇಗ್ ಸೈಡ್ಗೆ ಹೋಗ್ಬೇಕು ಅಂತ ನನ್ಗೆಲ್ಲ ಗೊತ್ತಿದೆ. ನಾನ್ ರೋಡಲ್ಲಿದ್ದಾಗ ಗಾಬರಿ ಆಗಲ್ಲ, ಆಮೇಲೆ ಅರ್ಜೆಂಟು ಮಾಡಲ್ಲ, ನಿಧಾನಕ್ಕೆ ಕ್ರಾಸ್ ಮಾಡ್ತೀನಿ. ನೀನು 2 ಕಡೆ ನೋಡು ಅಂತ್ಯಾ, ನಾನು 4 ಕಡೆ ನೋಡಿನೇ ರೋಡ್ ಕ್ರಾಸ್ ಮಾಡೋದು. ಜಾಣ ಮರಿ, ನನ್ ಮುದ್ದು ಕಂದ ನೀನು. ಸರಿ, ಅಡ್ಗೆ ಮನೇಲಿ ನೀನ್ ಲಂಚ್ ಬ್ಯಾಗ್ ರೆಡಿ ಮಾಡಿಟ್ಟಿದೀನಿ, ಅದನ್ ತಗೊಂಡ್ ಬಾ. ಮೇಲ್ ಹೋಗಿ ನೀನ್ ಬ್ಯಾಗ್ ತಗೊಂಡ್ ಬಾ.